ತರಗತಿಯ ವಿದ್ಯಾರ್ಥಿನಿಯಾಗಿದ್ದು, ಇಂದು ನಾವು ನಮ್ಮ ಸುತ್ತಲಿನ ದ್ರವ್ಯಗಳು ಎಷ್ಟು ಶುದ್ಧವಾಗಿದೆ ಎಂದು ತಿಳಿಯಲು ಇಲ್ಲಿ ಕೂಡಿದ್ದೇವೆ. ಹಾಗಾದರೆ ನಾವು ದಿನನಿತ್ಯ ಉಪಯೋಗಿಸುವ ಉಪ್ಪು ಶುದ್ಧವಾಗಿದೆಯೇ? ಸಾಮಾನ್ಯ ಜನರಿಗೆ ಶುದ್ಧವೆಂದರೆ ಕಲಬೆರಕೆ ಇಲ್ಲದಿರುವುದು. ಬನ್ನಿ ಹಾಗಾದರೆ ನೋಡೋಣ ನಮ್ಮ ಸುತ್ತಲಿನ ವಸ್ತುಗಳು ಎಷ್ಟು ಶುದ್ಧವಾಗಿದೆ ಎಂದು. ಮೊದಲಿಗೆ ಮಿಶ್ರಣದ ಬಗ್ಗೆ ಅಧ್ಯಯನ ಮಾಡೋಣ. ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತು ಎನ್ನಲಾಗುವ ದ್ರವ್ಯದಿಂದ ಮಾಡಲ್ಪಟ್ಟ ವಸ್ತುವೇ ಮಿಶ್ರಣ. ಮಿಶ್ರಣದಲ್ಲಿ 7 ವಿಧಗಳು: ಒಂದು ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣ ಏಕರೂಪ ಸಂಯೋಜನೆಯನ್ನು ಹೊಂದಿರುವ ಮಿಶ್ರಣವನ್ನು ಸಮರೂಪ ಮಿಶ್ರಣ ಎನ್ನುವರು. ಅಸಮರೂಪ ಸಂಯೋಜನೆಯನ್ನು ಹೊಂದಿರುವ ಮಿಶ್ರಣವಾಗಿದೆ, ಅದನ್ನು ಅಸಮರೂಪ ಮಿಶ್ರಣ ಎನ್ನುವರು. ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆ: ನೀರಿನಲ್ಲಿ ಸಕ್ಕರೆ. ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆ ನೋಡೋಣ. ಒಂದು ಬೀಕರ್ನನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರು ಹಾಕಿ ಸಕ್ಕರೆ ಬೆರೆಸಿ ಮಿಶ್ರಣವನ್ನು ಉದಾಹರಣೆಯೊಂದಿಗೆ ತಿಳಿಯೋಣ ಬನ್ನಿ. ಒಂದು ಸಂಗ್ರಾಹಕದಲ್ಲಿ 3 ತರಹದ ಧಾನ್ಯಗಳನ್ನು ಸೇರಿಸಿಕೊಳ್ಳೋಣ. ಆಗ ಸಂಗ್ರಾಹಕದಲ್ಲಿರುವ ಧಾನ್ಯಗಳು ಮಿಶ್ರಣದಂತೆ ಕಾಣಿಸುತ್ತದೆ. ಈ ರೀತಿಯ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣ ಎನ್ನುವರು. 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ. ಹಾಗೆಯೇ ದ್ರಾವಣವು 2 ಘಟಕಾಂಶವನ್ನು ಹೊಂದಿದೆ, ಒಂದು ದ್ರಾವಕ, ಇನ್ನೊಂದು ದ್ರಾವ್ಯ. ದ್ರಾವಕ ತನ್ನಲ್ಲಿ ಇತರ ಘಟಕಾಂಶವನ್ನು ಯಾವುದು ಕರಗಿಸುತ್ತದೆಯೋ ಅದನ್ನು ದ್ರಾವಕ ಎನ್ನುವರು. ದ್ರಾವ್ಯ ಕರಗುವ ಘಟಕಾಂಶಗಳನ್ನು ದ್ರಾವ್ಯ ಎನ್ನುವರು. ದ್ರಾವಣಕ್ಕೆ ಉದಾಹರಣೆ: ನೀರಿನಲ್ಲಿ ಸಕ್ಕರೆಯ ಮಿಶ್ರಣವು ದ್ರಾವಣಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಸಕ್ಕರೆ ಒಂದು ದ್ರಾವ್ಯವಾಗಿದೆ ಮತ್ತು ನೀರು ಒಂದು ದ್ರಾವಕವಾಗಿದೆ. ನಿಲಂಬಿತ ಮಿಶ್ರಣ. ನಿಲಂಬಿತ ಮಿಶ್ರಣವು ಅಸಮರೂಪ ವ್ಯವಸ್ಥೆಯಲ್ಲಿ ಘನವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರುತ್ತವೆ. ಇದಕ್ಕೆ ನಿಲಂಬಿತ ಮಿಶ್ರಣ ಎನ್ನುವರು. ನಿಲಂಬಿತ ಮಿಶ್ರಣಕ್ಕೆ ಒಂದು ಉದಾಹರಣೆ ಏನೆಂದರೆ, ಮೊದಲಿಗೆ ಒಂದು ಬೇಕಲ್ಲಿ ಆದಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣನ್ನು ಸಿಗುತ್ತೇನೆ. ಸಿಗಿದ ನಂತರ ಈ ಬಿಕರ್ನಲ್ಲಿರುವ ಕಣಗಳು ಮಣ್ಣಿನ ಕಣಗಳು ಸ್ವಲ್ಪ ತಳಭಾಗ ಸೇರಿಕೊಂಡಿವೆ, ಹಾಗೆಯೇ ಸ್ವಲ್ಪ ಕಣಗಳು ಮೇಲಿನಲ್ಲಿವೆ, ಹಾಗೆಯೇ ಮಧ್ಯದಲ್ಲಿವೆ. ಈ ಮಿಶ್ರಣದಲ್ಲಿ ಕಣಗಳು ಅಲುಗಾಡಿಸದಿದ್ದರೂ ಕೂಡ ಅಲುಗಾಡುತ್ತವೆ. ನಿಲಂಬಿತ ಮಿಶ್ರಣದ ಗುಣಲಕ್ಷಣಗಳು. ನಿಲಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ ಮತ್ತು ಈ ಮಿಶ್ರಣದಲ್ಲಿರುವ ಕಣಗಳನ್ನು ನಾವು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು. ಈಗಾಗಲೇ ತಿಳಿದಿರುವಂತೆ ನಿಲಂಬಿತ ಮಿಶ್ರಣಕ್ಕೆ ಹೋಲಿಸಿದರೆ ಕಲ್ಲಿನಲ್ಲಿರುವ ಕಣಗಳು ಸಾಪೇಕ್ಷವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ಕಲ್ಲಿನವನ್ನು ನಾವು ಸಮರೂಪ ಮಿಶ್ರಣವಾಗಿ ಕಾಣುತ್ತೇವೆ. ಉದಾಹರಣೆ ಹಾಲು. ಎಲ್ಲವೂ ಒಂದು ಅಸಮರೂಪ ಮಿಶ್ರಣವಾಗಿದೆ. ಕಲ್ಲಿನ ಕಣಗಳನ್ನು ನಾವು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ, ಆದರೆ ಸೆಂಟ್ರಿಫ್ಯೂಗೇಷನ್ ಎಂಬ ಒಂದು ತಂತ್ರದಿಂದ ಅವುಗಳನ್ನು ಬೇರ್ಪಡಿಸಲು ಸಾಧ್ಯವಿದೆ. ಬದಲಾವಣೆಯಲ್ಲಿ ವಸ್ತುಗಳು ಪುನಃ ಪಡೆದುಕೊಳ್ಳಬಹುದು ಮತ್ತು ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುಗಳ ಆಕಾರ ಮತ್ತು ಬಣ್ಣಗಳನ್ನು ಬದಲಿಸಿಕೊಳ್ಳುತ್ತವೆ. ಉದಾಹರಣೆ ಮೇಣದ ಬತ್ತಿಯನ್ನು ದಹಿಸುವುದು. ಮೇಣದ ಬತ್ತಿಯನ್ನು ದಹಿಸಿದಾಗ ಸಿಗುವ ದ್ರವವಾದ ವಸ್ತುವನ್ನು ಪುನಃ ಮರುಬಳಕೆ ಮಾಡಬಹುದು. ಆದ್ದರಿಂದ ಮೇಣದ ಬತ್ತಿಯನ್ನು ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ.